ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸುದ್ದಿ ಸಾಗರ್ ಈ ಚಾನಲ್ಗೆ ಸ್ವಾಗತ. ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕೆ ಮೊದಲು ಎಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇತ್ತ ಕುಸುಮ, ತನ್ವಿ, ಗುಂಡಣ್ಣ ಎಲ್ಲರೂ ಕೂಡಿ ರಾತ್ರಿ ಇಡೀ ಭಾಗ್ಯನ ಮುಂದೆ ಕೂತ್ಕೊಂಡು ಅವಳಿಗೆ ಇಂಟರ್ವ್ಯೂ ಅಟೆಂಡ್ ಮಾಡುವ ಸಲುವಾಗಿ ಓದು ಅಂತ ಹೇಳ್ತಾರೆ. ಆಗ ಭಾಗ್ಯ ತಪ್ಪು ತಿಳ್ಕೊಂಡು ಅತ್ತೆ, ನನಗೆ ಇದೆಲ್ಲ ಆಗ್ತಾ ಇಲ್ಲ, ನನಗೆ ನಿದ್ದೆ ಬರ್ತಿದೆ ಅಂತ ಹೇಳಿದ್ರು ಕೇಳದೆ ಕುಸುಮ ಸುನಂದಳನ್ನು ಕರೆದು ಬಾಗಿಲಿಗೆ ಕಾಫಿ ಮಾಡಿಕೊಡುವಂತ ಹೇಳ್ತಾರೆ. ಆಗ ಸುನಂದ, ನಾನು ಮಲಗಿದ್ದೆ ತಾನೇ, ನಿದ್ರೆ ಮಾಡ್ತಾ ಇದ್ದೆ, ನನ್ನನ್ನು ಎಬ್ಬಿಸೋ ಬದಲು ನೀವೇ ಅವಳ ಮುಂದೆ ಕೂತಿದ್ದೀರಾ, ನೀವೇ ಅವಳಿಗೆ ಒಂದು ಕಪ್ ಕಾಫಿ ಮಾಡಿಕೊಟ್ರೆ ಏನಾಗ್ತಿತ್ತು ಅಂತ ಕೇಳ್ತಾಳೆ. ಆಗ ಕುಸುಮ, ಅಲ್ಲ ಸುನಂದ, ನಿಮ್ಮ ಮಗಳಿಗೆ ನೀವೇ ನಿಮ್ಮ ಕೈಯಾರೆ ಕಾಫಿ ಮಾಡಿಕೊಟ್ರೆ ಅಮೃತ ಕುಡ್ದಂಗೆ ಇರುತ್ತದೆ, ಅದಕ್ಕೆ ನಿಮಗೆ ಭಾಗ್ಯಳಿಗೆ ಕಾಫಿ ಮಾಡಿ ಕೊಟ್ಟು ನಾನು ಈಗ ಹೋಗಿ ಮಲಗ್ತೀನಿ ಅಂತ ಹೋಗ್ತಾಳೆ. ಕಾಫಿ ಕುಡಿದು ಮತ್ತೆ ಭಾಗ್ಯ ಓದಲು ಕೊಡ್ತಾಳೆ. ಎಲ್ಲರೂ ರಾತ್ರಿ ಇಡೀ ಇವಳಿಗೆ ನಿದ್ದೆ ಮಾಡಲು ಕೊಡದೆ ಇಂಟರ್ವ್ಯೂಗೆ ಅಟೆಂಡ್ ಮಾಡಲು ಪ್ರಿಪೇರ್ ಮಾಡ್ತಾ ಕುಸುಮ ತನ್ವಿಗೆ ಭಾಗ್ಯನಿಗೆ ಪ್ರಶ್ನೆ ಕೇಳುವಂತೆ ಹೇಳ್ತಾಳೆ. ಆಗ ಭಾಗ್ಯನಿಗೆ ತನ್ವಿ ಕೇಳಿದ ಪ್ರಶ್ನೆಗಳಿಗೆ ಉತ್ತರಿಸಲು ಬರುವುದಿಲ್ಲ. ಆಗ ಕುಸುಮ, ಭಾಗ್ಯ ಇನ್ನು ನೀನು ಜಾಸ್ತಿ ಓದಬೇಕು ಅಂತ ಹೇಳಿ ಭಾಗ್ಯಗಳಿಗೆ ರಾತ್ರಿ ಇಡೀ ಓದಿಸಿ ಇಂಟರ್ವ್ಯೂಗೆ ಪ್ರಿಪೇರ್ ಮಾಡ್ತಾರೆ. ಮುಂಜಾನೆ ಎದ್ದು ಭಾಗ್ಯ ರೆಡಿಯಾಗಿ ಇಂಟರ್ವ್ಯೂಗೆ ಹೊರಟಾಗ ಕುಸುಮ ದೇವರಿಗೆ ಮಂಗಳಾರತಿ ಮಾಡಿ ಭಾಗ್ಯನಿಗೆ ಆರತಿ ಕೊಡ್ತಾಳೆ. ಆಗ ಭಾಗ್ಯ ಮಂಗಳಾರತಿ ತಗೊಂಡು ಸುಮ್ಮನೆ ನಿಂತಿದ್ದಾಗ ಕುಸುಮ, ಭಾಗ್ಯ ನೀನು ಏನು ಯೋಚನೆ ಮಾಡ್ತಾ ಇದೀಯಾ ಅಂತ ಕೇಳ್ತಾಳೆ. ಆಗ ಭಾಗ್ಯ, ಅದೇ ಅತ್ತೆ, ಇಂಟರ್ವ್ಯೂ ಬಗ್ಗೆನೇ ಹೇಗಾಗುತ್ತೆ ಅಂತ ಚಿಂತೆ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾಳೆ. ಆಗ ಗುಂಡಣ್ಣ, ಅಮ್ಮ ನೀನೇನು ವರಿ ಮಾಡಬೇಡ, ಎಲ್ಲ ಚೆನ್ನಾಗಾಗುತ್ತೆ ಅಂತ ಹೇಳ್ತಾಳೆ. ಆಗ ಧರ್ಮ, ಮಗಳೇ, ಜೀವನದಲ್ಲಿ ಎಷ್ಟೋ ಸವಾಲುಗಳನ್ನು ಆರಾಮಾಗಿ ಎದುರಿಸಿದೀಯಾ, ಅವುಗಳ ಮುಂದೆ ಇದೊಂದು ದೊಡ್ಡ ವಿಷಯನ, ನಿನಗೆ ಏನು ಚಿಂತೆ ಮಾಡಬೇಡ, ಎಲ್ಲ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ. ಆಗ ಆದಿಯು ಕುಸುಮಗೆ ಫೋನ್ ಮಾಡಿ ಭಾಗ್ಯ ಇಂಟರ್ವ್ಯೂಗೆ ಹೊರಟಿದ್ದಾಳ, ಇಂಟರ್ವ್ಯೂಗೆ ಪ್ರಿಪೇರ್ ಆಗಿದ್ದಾಳೆ ತಾನೆ ಅಂತ ಕೇಳ್ತಾನೆ. ಆಗ ಕುಸುಮ, ಈಗ ಹೊರಟಿದ್ದಾಳೆ, ರಾತ್ರಿ ಇಡೀ ಓದಿ ಪ್ರಿಪೇರ್ ಆಗಿದ್ದಾಳೆ ಅಂತ ಹೇಳ್ತಾಳೆ. ಆಗ ಭಾಗ್ಯ ಕುಸುಮ ಮತ್ತು ಧರ್ಮ ಇಬ್ಬರ ಕಾಲಿಗೂ ನಮಸ್ಕಾರ ಮಾಡಿ ಇಂಟರ್ವ್ಯೂಗೆ ಹೊರಡ್ತಾಳೆ. ಇತ್ತ ರೂಮಿನಲ್ಲಿ ತನ್ವಿ ಇವತ್ತು ಯಾವ ಬಟ್ಟೆ ಹಾಕ್ಕೋಬೇಕು ಅಂತ ನೋಡ್ತಿದ್ದಾಗ ಅವಳ ಮೊಬೈಲ್ಗೆ ಯಾರಿಂದನೋ ಹಾಯ್, ಗುಡ್ ಮಾರ್ನಿಂಗ್, ನೀವು ಬ್ಯೂಟಿಫುಲ್ ಇದ್ದೀರಾ ಅಂತ ಮೆಸೇಜ್ ಬರ್ತದೆ. ಆಗ ತನ್ವಿ, ನಿನ್ನೆಯಿಂದ ನನ್ನನ್ನು ಯಾರೋ ಹೊಗಳಿ ಮೆಸೇಜ್ ಮಾಡ್ತಾ ಇದ್ದಾರೆ, ಯಾರಿರ್ಬೋದು ಅಂತ, ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂತ ರಿಪ್ಲೈ ಕೊಡುವಷ್ಟರಲ್ಲಿ ಕುಸುಮ ಅಲ್ಲಿಗೆ ಬಂದು, ಏನೇ ಅದು ಬೆಳಗ್ಗೆನೇ ಫೋನ್ ನೋಡ್ತಾ ಹಲ್ಲು ಕಿರಿದು ನಿಂತಿದೆಯಲ್ಲ ಅಂತ ಕೇಳ್ತಾಳೆ. ಆಗ ತನ್ವಿ, ಅದೇ ನನ್ನ ಗೆಳತಿ ಕಾಮಿಡಿ ಮೆಸೇಜ್ ಮಾಡಿದ್ಲು, ಅದನ್ನು ನೋಡ್ತಿದ್ದೆ ಅಂತ ಹೇಳ್ತಾಳೆ. ಆಗ ಕುಸುಮ, ಅವಳಿಗೂ ನಿನಗೂ ಬೇರೆ ಕೆಲಸ ಇಲ್ವಾ, ಮೊಬೈಲ್ ಬಿಟ್ಟು ಕಾಲೇಜ್ಗೆ ಹೋಗು, ಹೊತ್ತಾಗುತ್ತೆ, ಬೇಗ ರೆಡಿಯಾಗಿ ಹೊರಡು ಅಂತ ಬೈದು ಹೋಗ್ತಾಳೆ. ಆಗ ಮತ್ತೆ ತನ್ವಿ ಮೊಬೈಲ್ ನೋಡಿದಾಗ, ನೀವು ಬ್ಲ್ಯಾಕ್ ಬಟ್ಟೆ ಹಾಕಿದರೆ ಚೆನ್ನಾಗಿ ಕಾಣಿಸ್ತೀರಿ ಅಂತ ಮೆಸೇಜ್ ಬರ್ತದೆ. ಅದನ್ನು ನೋಡಿ ತನ್ವಿ, ಇದೆಲ್ಲ ಅವರಿಗೆ ಹೇಗೆ ಗೊತ್ತು, ಅವ್ರು ಯಾರಿರ್ಬೋದು ಅಂತ ಯೋಚನೆ ಮಾಡ್ತಾ ತನ್ವಿ ಬ್ಲ್ಯಾಕ್ ಬಟ್ಟೆ ಹಾಕ್ಕೊಂಡು ಕಾಲೇಜ್ಗೆ ಹೋಗ್ತಾಳೆ. ಇತ್ತ ಆದಿಗೆ ಭಾಗ್ಯ ಹೇಗೆ ಇಂಟರ್ವ್ಯೂ ಅಟೆಂಡ್ ಮಾಡ್ತಾಳೋ, ಅವಳಿಗೆ ಈ ಕೆಲಸ ಸಿಗುತ್ತೋ ಇಲ್ವೋ ಅಂತ ಟೆನ್ಷನ್ ಆಗ್ತಿದೆ. ನಾನಾದರೂ ಭಾಗ್ಯನಿಗೆ ಹೆಲ್ಪ್ ಮಾಡಿದರೆ ಭಾಗ್ಯ ಇಂಟರ್ವ್ಯೂನಲ್ಲಿ ಸೆಲೆಕ್ಟ್ ಆಗ್ತಾ ಇದ್ರು, ಆದರೆ ನಾನು ಭಾಗ್ಯನಿಗೆ ಯಾವ ಹೆಲ್ಪ್ ಮಾಡೋಕ್ಕಾಗಿಲ್ಲ ಅಂತ ಅಪ್ಪ ಹೇಳಿದ್ದಾರೆ, ನನ್ನಿಂದ ಏನೂ ಮಾಡೋಕ್ಕೆ ಆಗ್ತಿಲ್ಲ ಅಂತ ಬೇಜಾರಿಂದ ಮನಸ್ಸಿನಲ್ಲೇ ಹೇಳ್ಕೊಳ್ತಾನೆ. ಆಗ ಅಲ್ಲಿಗೆ ತಾಂಡವ್ ಬಂದು, ಯಾಕೆ ಬ್ರದರ್ ಬೇಜಾರಲ್ಲಿದ್ದೀರಿ, ಏನಾದರೂ ಸಮಸ್ಯೆನಾ ಅಂತ ಕೇಳ್ತಾನೆ. ಆಗ ಆದಿಯು, ನಮ್ಮ ಟ್ರಸ್ಟ್ MD ಪೋಸ್ಟ್ಗೆ ಇಂದ ಭಾಗ್ಯ ಇಂಟರ್ವ್ಯೂ ಅಟೆಂಡ್ ಮಾಡಬೇಕು, ಅದು ಹೇಗೆ ಇಂಟರ್ವ್ಯೂ ಅಟೆಂಡ್ ಮಾಡ್ತಾರೆ ಅಂತ ಗೊತ್ತಾಗ್ತಾ ಇಲ್ಲ, ಅವರಿಗಿಂತ ನನಗೆ ಹೆಚ್ಚು ಟೆನ್ಷನ್ ಆಗ್ತಿದೆ ಬ್ರದರ್ ಅಂತ ಹೇಳ್ತಾನೆ. ಆಗ ತಾಂಡವ್, ಈಗ ನಿನ್ನೆ ಭಾಗ್ಯನ MD ಪೋಸ್ಟಿಂದ ತೆಗೆದಿದ್ದಾರೆ ಅಂತ ಕೇಳಿ ನನಗೆ ಸಂತೋಷವಾಗಿತ್ತು, ಆದರೆ ಇಂದು ಭಾಗ್ಯ ಆ ಪೋಸ್ಟಿಗೆ ಇಂಟರ್ವ್ಯೂ ಅಟೆಂಡ್ ಮಾಡ್ತಾ ಇದ್ದಾಳೆ ಅಂತ ಕೇಳಿ ನನಗೆ ಬೇಜಾರಾಗ್ತಿದೆ, ಇವರಿಬ್ಬರು ಕೂಡಿ ಏನೋ ನಾಟಕ ಆಡ್ತಾರೋ ಏನೋ ಗೊತ್ತಿಲ್ಲ, ಎಲ್ಲ ನನ್ನ ಕರ್ಮ, ಈ ಭಾಗ್ಯ ನಾನು ಎಲ್ಲಿಗೆ ಹೋದ್ರೂ ಬಂದು ನನಗೆ ಸಿಗ್ತಾಳೆ, ಇನ್ನು ಅವಳು MD ಆಗಿ ಇದೇ ಆಫೀಸ್ಗೆ ಬಂದ್ರಂತೂ ಮುಗಿದೇ ಹೋಯ್ತು ನನ್ನ ಕತೆ, ಆದರೆ ಭಾಗ್ಯ ಇಂಟರ್ವ್ಯೂ ಪಾಸ್ ಆಗಲ್ಲ, ಆ ಕೆಲಸ ಅವಳಿಗೆ ಸಿಗಲ್ಲ ಅಂತ ಸಮಾಧಾನ ಮಾಡ್ಕೊಳ್ತಾನೆ. ಇತ್ತ ಕುಸುಮ ದೇವಸ್ಥಾನಕ್ಕೆ ಹೋಗಿ, ಭಗವಂತ, ನನಗೆ 2 ಆಸೆಗಳಿವೆ, ಒಂದು ಅವಳಿಗೆ ಈಗ ಇಂಟರ್ವ್ಯೂಗೆ ಹೋದ ಕೆಲಸ ಅವಳಿಗೆ ಸಿಗಲಿ, ಇನ್ನೊಂದು ಆದಿ ಮತ್ತು ಭಾಗ್ಯ ಒಂದಾಗಲಿ, ದಯವಿಟ್ಟು ಇವೆರಡು ಬೇಡಿಕೆಗಳನ್ನು ಈಡೇರಿಸು ತಂದೆ, ಭಾಗ್ಯ ನಮ್ಮ ಸಲುವಾಗಿ ಬಹಳ ಕಷ್ಟಪಟ್ಟಿದ್ದಾಳೆ, ಇನ್ನಾದರೂ ಅವಳು ನೆಮ್ಮದಿಯಿಂದ ಇರಲಿ ಅಂತ ದೇವರಿಗೆ ಕೈ ಮುಗಿದು ಬೇಡ್ಕೊಳ್ತಾಳೆ. ಇತ್ತ ಆದಿಯು ಭಾಗ್ಯಳ ಇಂಟರ್ವ್ಯೂ ಕುರಿತು ಟೆನ್ಷನಲ್ಲಿದ್ದಾಗ ಆದಿಯ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟ ಸೌಂದರ್ಯ ಎನ್ನುವ ಹುಡುಗಿ ಆದಿಗೆ ಫೋನ್ ಮಾಡಿ, ಚೆನ್ನಾಗಿದ್ದೀರಾ, ನಿಮ್ಮ ಜೊತೆಗೆ ಸ್ವಲ್ಪ ಮಾತಾಡಬೇಕು, ಸಿಗ್ತೀರಾ ಅಂತ ಕೇಳ್ತಾಳೆ. ಆಗ ಆದಿಯು, ಫ್ರೀ ಇದ್ದಾಗ ಹೇಳ್ತೀನಿ, ಮಾತಾಡೋಣ ಅಂತ ಹೇಳ್ತಾನೆ. ಇತ್ತ ಭಾಗ್ಯ ಆಫೀಸ್ಗೆ ಬಂದು ಅಲ್ಲಿದ್ದ ದೇವರಿಗೆ ಮೊದಲು ಕೈ ಮುಗಿತಿದ್ದಾಗ ಅಲ್ಲಿಗೆ ಬಂದ ಆದಿಯು, ಭಾಗ್ಯ ರೆಡಿನಾ, ಇಂಟರ್ವ್ಯೂ ಚೆನ್ನಾಗಿ ಪ್ರಿಪೇರ್ ಆಗಿದ್ದೀರಾ, ನಿಮ್ಮ ಇಂಟರ್ವ್ಯೂ ಆಗೋವರೆಗೂ ನನಗೆ ಬಹಳ ಟೆನ್ಷನ್ ಆಗ್ತಿದೆ ಅಂತ ಹೇಳ್ತಾನೆ. ಆಗ ಭಾಗ್ಯ, ಅದನ್ನು ಮಾತ್ರ ನನಗೆ ಕೇಳಬೇಡಿ, ನಾನು ಇಂಟರ್ವ್ಯೂ ಹೇಗೆ ಅಟೆಂಡ್ ಮಾಡ್ತೀನೋ ನನಗೆ ಗೊತ್ತಿಲ್ಲ, ನಾನು ಇಂಟರ್ವ್ಯೂಗೆ ಅಟೆಂಡ್ ಆಗ್ತಾ ಇರೋಳು ನನಗೆ ಟೆನ್ಷನ್ ಆಗಬೇಕು, ನಿಮಗೇಕೆ ಟೆನ್ಷನ್ ಆಗ್ತಿದೆ, ನನ್ನನ್ನು ಮೊದಲು ನೀವೇ ಈ ಪೋಸ್ಟಿಗೆ ನೇಮಕ ಮಾಡಿ ಆ ಕೆಲಸದಿಂದ ನನ್ನನ್ನು ತೆಗೆದು ಹಾಕಿ ಈಗ ಅದೇ ಕೆಲಸಕ್ಕೆ ನನಗೆ ಇಂಟರ್ವ್ಯೂ ಅಟೆಂಡ್ ಮಾಡು ಅಂತ ಹೇಳ್ತಿದ್ದೀರಾ,
ಅಂತ ಹೇಳ್ತಾಳೆ. ಆಗ ಆದಿಯು ಇದೆಲ್ಲ ಆಗಿದ್ದಕ್ಕೆ ಸಾರಿ ಭಾಗ್ಯ ಅಂತ ಹೇಳ್ತಾನೆ. ಆಗ ಭಾಗ್ಯ ಮೊನ್ನೆಯಿಂದ ನನಗೆ ಏನು ನಡೀತಿದೆ ಅಂತ ಗೊತ್ತಾಗ್ತಾ ಇಲ್ಲ, ಸಾರಿ ಅಂತ ಕೇಳಿ ಸಾಕಾಗಿದೆ. ಈಗ ಇಂಟರ್ವ್ಯೂ ಯಾವ ರೂಮಿನಲ್ಲಿ ನಡೀತಿದೆ ಅಂತ ಹೇಳಿ, ನಾನು ಅಲ್ಲಿಗೆ ಹೋಗ್ತೀನಿ ಅಂತ ಹೇಳ್ತಾಳೆ. ಆಗ ಆದಿಯು ಇಂಟರ್ವ್ಯೂ ಈ ರೂಮಿನಲ್ಲಿ ನಡೆಯುತ್ತೆ. ಅಲ್ಲಿ ಇಂಟರ್ವ್ಯೂಗೆ ಬಂದ ಜನ ಕೂತಿದ್ದಾರೆ. ನೀವು ಅವರೊಂದಿಗೆ ಹೋಗಿ ಕುಳಿತುಕೊಳ್ಳಿ. ಅವರು ಕರೆದಾಗ ಹೋಗಿ ಇಂಟರ್ವ್ಯೂ ಅಟೆಂಡ್ ಮಾಡಿ. ನೀವೇ ಈ ಕೆಲಸಕ್ಕೆ ಸೆಲೆಕ್ಟ್ ಆಗ್ತೀರಾ ಅಂತ ನಂಬಿಕೆ ನನಗಿದೆ. ಆಲ್ ದಿ ಬೆಸ್ಟ್ ಭಾಗ್ಯ. ನಾನು ನನ್ನ ಕ್ಯಾಬ್ನಲ್ಲಿ ಇರ್ತೀನಿ. ಇಂಟರ್ವ್ಯೂ ಮುಗಿದ ತಕ್ಷಣ ನೀವು ಅಲ್ಲಿಗೆ ಬನ್ನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಆಗ ಭಾಗ್ಯ ಅಲ್ಲಿ ಇಂಟರ್ವ್ಯೂಗೆ ಬಂದಿದ್ದವರು ನೋಡಿ ಗಾಬರಿಯಾಗಿ, ಇಷ್ಟು ಜನರಲ್ಲಿ ನಾನು ಇಂಟರ್ವ್ಯೂ ಪಾಸ್ ಆಗ್ತೀನಾ ಅಂತ ಹೇಳ್ಕೊಳ್ತಾಳೆ. ತಾನು ಅಲ್ಲೇ ಹೋಗಿ ಕುಳಿತುಕೊಳ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗ್ತದೆ. ಈ ಸಂಚಿಕೆ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಧನ್ಯವಾದಗಳು.